ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು ಮಂಗಳವಾರ ಸಂಕಷ್ಟಿ ದಿನ ತೆಗೆದಿರೋ ವಿಡಿಯೋ. ನಾನೊಂದು ಪ್ಲೇಟಿಗೆ ಎಕ್ಕದೆಲೆ ತೊಗೊಂಡು ನೀಟಾಗಿ ಅರಶಿನ ಕುಂಕುಮ ಇಟ್ಕೊಂಡಿದ್ದೀನಿ. 21 ಎಕ್ಕದೆಲೆ ತೊಗೊಂಡಿದ್ದೀನಿ. ಮತ್ತು ಒಂದು ಚಿಕ್ಕ ಪ್ಲೇಟಲ್ಲಿ ಅಕ್ಕಿ ಹಾಕ್ಕೊಂಡು ಸ್ವಸ್ತಿಗೆ ಬರೆದು ಅದಕ್ಕೊಂದು ಸ್ವಲ್ಪ ಅರಶಿನ ಕುಂಕುಮ ಹಾಕಿ ಅಕ್ಕಿ ಹಾಕಿದ್ದೀನಿ. ನಿಮ್ಮ ವೀಡಿಯೋದಲ್ಲಿ ಸರಿಯಾಗಿ ಕಾಣಿಸ್ತಿಲ್ಲ, ಇವಾಗ ಸ್ವಲ್ಪ ಆದಮೇಲೆ ಕಾಣಿಸುತ್ತೆ ನೋಡಿ. ಕಾಣಿಸ್ತಾ ಫ್ರೆಂಡ್ಸ್? ಆಮೇಲೆ ಒಂದು ಎಕ್ಕದೆಲೆಗೆ ಸ್ವಸ್ತಿಗೆ ಬರೆದು ಅದರಲ್ಲೊಂದು ಸ್ವಲ್ಪ ಕುಂಕುಮ ಹಾಕಿ ಆನಂತರ ಒಂದು ಸ್ವಲ್ಪ ಅಕ್ಷಂತೆ ಕಾಳು ಹಾಕಿದ್ದೀನಿ. ಅವೆಲ್ಲ ಹಾಕಿದ ಮೇಲೆ ಒಂದು ಗಣಪತಿ ವಿಗ್ರಹ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ವಿಗ್ರಹ ಇರುತ್ತೋ ಆ ವಿಗ್ರಹ ತೊಗೊಳ್ಳಿ, ಗಣೇಶಂದು. ಆ ವಿಗ್ರಹ ಅದ್ರ ಮೇಲೆ ಇಟ್ಟಿದ್ದೀನಿ. ಆನಂತರ ನಾನು ವೀಡಿಯೋ ನಿಮ್ಗೆ ಸರಿಯಾಗಿ ಕಾಣಿಸ್ತಿಲ್ಲ, ಇವಾಗಿಂದ ಚೆನ್ನಾಗಿ ಕಾಣಿಸುತ್ತೆ ವೀಡಿಯೋ ನೋಡಿ. ಆನಂತರ ನಾನು ಒಂದು 5 ಎಳೆಯಲ್ಲಿ ನೀಟಾಗಿ ಒಂದು ಜಂಜ್ವರ ಟೈಪ್ ಮಾಡಿದ್ದೀನಿ ಚಿಕ್ಕದಾಗೆ, ಅದನ್ನು ಹಾಕ್ತೀನಿ ನೋಡಿ ಇವಾಗ. ಮತ್ತು ನಾನು ನೈವೇದ್ಯಗೆ ಅಂತ ಹೇಳ್ಬಿಟ್ಟು ಕಡಲೆಕಾಳು, ಹಾಲು, ಸಕ್ಕರೆ ಹಾಕಿ ನೈವೇದ್ಯಗೆ ಅಂತ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ 5 ಎಳೆ ಜಂಜ್ವರ ಹಾಕ್ತಾಯಿದ್ದೀನಿ ಗಣೇಶನಿಗೆ. ಒಳ್ಳೆಯದು ಜಂಜ್ವರ ಹಾಕಿದ್ರೆ ಬಲಗಡೆನೇ ಇರಬೇಕು ಗಣೇಶನಿಗೆ. ಅನಂತರ ನಾನು 21 ಕಡಲೆಕಾಳನ್ನ ಪೋಣಿಸಿ ಗಣೇಶನಿಗೆ ಹಾಕಿದ್ದೀನಿ. ಅದು ಗಣೇಶನಿಗಂದರೆ ತುಂಬ ಇಷ್ಟ ಕಡಲೆಕಾಳು ಅಂದರೆ. ಆನಂತರ ನಾನು ಎಕ್ಕದ ಗಿಡ ಹೂವು ಇರುತ್ತೆ, ಅದನ್ನೆಲ್ಲ ನೀಟಾಗಿ ತೆಗೆದು ಎಲ್ಲ ಹೂವನ್ನ ಪೋಣಿಸಿದ್ದೀನಿ. 9 ಪೋಣಿಸಿದ್ದೀನಿ. ಕಡಲೆಕಾಳು 21 ಹಾಕಿದ್ದೀನಿ, ಎಕ್ಕದ ಹೂವು 9 ಪೋಣಿಸಿದ್ದೀನಿ. ಆಮೇಲೆ ಅರಶಿನ ದೇವ್ರಿಗೆ ಇಷ್ಟವಾದದ್ದೆಲ್ಲ ಹಾಕ್ಮೇಲೆ ಆಮೇಲೆ ಅರಶಿನ ಕುಂಕುಮ ಹಾಕಿ ಆನಂತರ ಗಣೇಶನಿಗೆ ಗರಿಕೆ ಅಂದ್ರೂ ತುಂಬ ಇಷ್ಟ ಫ್ರೆಂಡ್ಸ್. ಅದಕ್ಕೆ ನಾನು ಗರಿಕೆನೂ 9 ಗರಿಕೆ ತಗೊಂಡು ಅದ್ರ ಮೇಲೆ ಇಡ್ತಾಯಿದ್ದೀನಿ. ಕಾಣಿಸ್ತಾ? ಗರಿಕೆ ಇಟ್ಟಿದೆ. ಗರಿಕೆ ಆಗೋದ್ಮೇಲೆ ರೋಸಲ್ಲಿ ಸ್ವಲ್ಪ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ರೋಸ್ ಹಾಕಿದ್ದೀನಿ, ಚೆನ್ನಾಗಿರುತ್ತೆ ಅಂಥೇಳಿ. ಅದಕ್ಕೂ ದೇವ್ರಿಗೆ ಕೆಂಪುದು ಇಡಬೇಕು ಅಂತ ಹೇಳಿದ್ರು, ಅದಕ್ಕೆ ರೋಸ್ ಚೆನ್ನಾಗಿರುತ್ತೆ ರೆಡ್ಡಾಗಿ ಅಂತ ರೋಸೇ ಇಟ್ಟೆ. ಆನಂತರ ನಾನು ಎಲ್ಲ ಆದಮೇಲೆ ನೀಟಾಗಿ ಈ ಥರ ಡೆಕೋರೇಷನ್ ಮಾಡ್ಕೊಂಡಿದ್ದೆ. ಗಣೇಶನಿಗೆ ಈ ಥರ ಮಾಡಿದ್ರೆ ನಾವೇನೇ ಅಂದ್ಕೊಂಡಿರೋ ಅದು ನೆರವೇರುತ್ತೆ. ಸಂಕಷ್ಟಿ ಅನ್ನೋದು ವರ್ಷಕ್ಕೆ 2 ಸಲ ಬರೋದು. ತಿಂಗಳ ಬರುತ್ತೆ. ಆ ಸಂಕಷ್ಟಿ ಬೇರೆ, ವರ್ಷದಲ್ಲಿ 2 ಥರ ಬರುತ್ತೆ. ಒಂದು ಮಂಗಳವಾರ ಬರುತ್ತೆ, ಒಂದೊಂದು ಸಲ ಶುಕ್ರವಾರ ಬರುತ್ತೆ. ನೀವು ತಿಂಗಳ ಮಾಡೋ ಸಂಕಷ್ಟಿಗಿಂತ ಈ ಸಂಕಷ್ಟಿ ಮಾಡಿದ್ರೆ ತುಂಬ ಒಳ್ಳೆಯದು. ಅದಕ್ಕೆ ನಾನು ಮಂಗಳವಾರ ಶುಕ್ರವಾರ ಬಂದಿರೋ ಸಂಕಷ್ಟಿ ಮಾತ್ರ ಮಾಡ್ತೀನಿ ಫ್ರೆಂಡ್ಸ್. ಆನಂತರ ದೇವರಿಗೆ ನೈವೇದ್ಯ ಎಲ್ಲ ಇಟ್ಮೇಲೆ ಎಲ್ಲ ದೇವ್ರಿಗೂ ಊದ್ಗಡ್ಡಿ ಬೆಳಗ್ಗೆ ಆಮೇಲೆ ದೀಪ ಎಲ್ಲ ಅಂಟಿಸ್ಬಿಟ್ಟಿದ್ದೆ ಫಸ್ಟೇ. ಆನಂತರ ಓಂ ಗಂ ಗಣಪತಿ ನಮಃ ಅಂತೇಳ್ಬಿಟ್ಟು 9 ಸಾರಿ ಹೇಳಿದೆ. ಅದಕ್ಕೆ ನಾನು ಅಕ್ಷಂತೆ ಕಾಳು ಒಂದು ಸ್ವಲ್ಪ ಹೂವು ತಗೊಂಡು ಗಣೇಶನಿಗೆ ಹಾಕ್ತಿದ್ದೆ. ಈ ಥರ ನೋಡಿ ಕಾಣಿಸ್ತಿದೆ ನಿಮಗೆ. ಅಕ್ಷಂತೆ ಕಾಳು ಒಂದು ಗುಲಾಬಿ ತಗೊಂಡೆ. ಗಮ್ ಗಮ್ ಗಣಪತಿ ನಮಃ ಅಂತೇಳ್ಬಿಟ್ಟು 9 ಸಲ ಹೇಳಿ ಹಾಕಿದೆ ನಾನು. ಈ ಥರ 9 ಸಲ ದೇವ್ರನ್ನ ನೆನೆಸ್ಕೊಂಡು ಹಾಕಿ ನಾವೇನು ಅಂದ್ಕೊಂಡು ಪೂಜೆ ಮಾಡ್ತಾಯಿದ್ವಿ ನಮಗೆ ಅದು ನೆರವೇರಲಿ ಅಂತ ಲಾಸ್ಟಲ್ಲಿ ಮುಕ್ಕೊಂಡೆ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್.